ಹಾಯ್ ಫ್ರೆಂಡ್ಸ್, ನಮ್ಮ ಮನೆಗೆ ನೋಡಿ ಎಷ್ಟು ಅತಿಥಿಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ನಿಮಗಿಲ್ಲೊಂದು 4 ಪಕ್ಷಿಗಳು ಕಾಣ್ತಾ ಇರ್ಬೋದು. ಆದರೆ ಈ ವಿಡಿಯೋನ ನೀವು ಕೊನೆಯ ತನಕ ನೋಡಿದರೆ ಎಷ್ಟು ಪಕ್ಷಿಗಳು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದರೆ ನನ್ನ ವಿಡಿಯೋನ ಯಾರು ಕೊನೆಯವರೆಗೆ ನೋಡ್ತಾರಂತ ಅದರಲ್ಲಿ ಗೊತ್ತಾಗುತ್ತೆ. ಈಗ ನಾನು ಫಸ್ಟಿಗೆಲ್ಲ ಪಾರಿವಾಳಕ್ಕೆ ಅಕ್ಕಿ ಹಾಕ್ತಾಯಿದ್ದೆ. 1-2 ಪಾರಿವಾಳ ಬಂದು ಅಕ್ಕಿ ತಿಂದ್ಕೊಂಡು ಹೋಗ್ತಾಯಿತ್ತು. ಆ ಪಾರಿವಾಳ ಜೊತೆ 1-2 ಪಕ್ಷಿಗಳು ಬರ್ತಾಯಿತ್ತು. ಅದು 2 ಆಗಿ 4 ಆಯಿತು, ಹಿಂಗೇ ಬರ್ತಾಯಿತ್ತು. ಆದರೆ ಆ ಪಕ್ಷಿಗಳು ಬೇರೆ ಪಕ್ಷಿಗಳು, ಇದೊಂದು ಬೇರೆ. ಇದು ಸುಮಾರಿದ್ದಾವೆ, ಅದೂ ಸುಮಾರಿದ್ದಾವೆ. ಅದು ಬಂದಾಗತಿ ಇದು ಬರಲ್ಲ, ಇದು ಬಂದಾಗತಿ ಅದು ಬರಲ್ಲ. ಒಟ್ಟಿಗೆಲ್ಲ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಸುಮಾರು ಸರಿ ಅಬ್ಸರ್ವ್ ಮಾಡಿದೆ, ಎಲ್ಲ ಒಟ್ಟಿಗೆ ಬಂದು ತಿಂತವ ಅಂತ. ಆದರೆ ಒಂದೂ ಒಟ್ಟಿಗೆ ಬಂದು ತಿನ್ನಲ್ಲ. ಇದ್ರದ್ದು ಒಂದಿಷ್ಟು ಗುಂಪಿದೆ, ಅದು ಮಾತ್ರ ಬಂದಿಷ್ಟು ತಿಂತವೆ. ಅದು ಒಂದು ಇದು ತಿಂದು ಹೋದ್ಮೇಲೆ ಅದು ಬರುತ್ತೆ, ಅದೊಂದಿಷ್ಟು ಗುಂಪಿದೆ, ಅದು ಹಿಂಗೆ ತಿಂದ್ಕೊಂಡು ಹೋಗುತ್ತೆ. ಫಸ್ಟಿಗೆಲ್ಲ ಅಳಿಲು ಬರ್ತಾಯಿತ್ತು. ಅಳಿಲಿಗೆ ನಾನು ದೋಸೆ ಕಡಲೆ ಅಂಥದ್ದೆಲ್ಲ ಕೊಡ್ತಾಯಿದ್ದೆ. ಆದರೆ ಈಗ ಅಳಿಲು ಬರ್ತಾನೆ ಇಲ್ಲಪ್ಪ, ಏನಂತ ಗೊತ್ತಿಲ್ಲ. ನೋಡಬೇಕಿನ್ನು ಸ್ವಲ್ಪ ಟೈಮ್ ಆದ್ಮೇಲೆ ಬರುತ್ತೇನೋ ಗೊತ್ತಿಲ್ಲ. ಆದರೆ ಪಕ್ಷಿಗಳು ಬರ್ತವೆ. ಪಾರಿವಾಳಗಳೊಂದು 2-3 ಆಯ್ತು. ಈಗ ಫಸ್ಟಿಗೆ 2 ಇತ್ತು, ಈಗ 3 ಆಯಿತು. ಪಾರಿವಾಳಗಳೇನಿದ್ರೆ ಬೆಳಗ್ಗೆ ಬಂದು ತಿನ್ಕೊಂಡು ಹೋಗ್ತವೆ. ಈ ಪಕ್ಷಿಗಳಿಗೆ ಟೈಮಿಂಗೇ ಇಲ್ಲ. ಸಂಜೆ 4 ಗಂಟೆಗೆ ತಿಂತವೆ, ಮಧ್ಯಾಹ್ನಕ್ಕೆ ತಿಂತವೆ, ಹಿಂಗೆ ಸಂಜೆ 6 ಗಂಟೆಗೂ ಸಮೇತ ಬಂದು ತಿಂದ್ಕೊಂಡು ಹೋಗ್ತವೆ. ಅದಕ್ಕೆ ನಾವು ಎನಿ ಟೈಮ್ ನಾನು ಅಲ್ಲಿ ಅಂಗಳದಲ್ಲಿ ಸ್ವಲ್ಪ ಅಕ್ಕಿ ಹಾಕಿಟ್ಟಿದ್ದೆ. ಯಾಕೆಂತೇಳಿ ಅದಕ್ಕೂ ಹೊಟ್ಟೆ ಹಸಿತಾ ಇರುತ್ತಲ್ವ, ಅದಕ್ಕೋಸ್ಕರ. ನೋಡಿ ಎಷ್ಟು ಪಕ್ಷಿಗಳು ಬಂತದ್ದು. ಅದು ಅಲ್ಲಿ ಮೇಲುಗಡೆ ಪಕ್ಷಿಗಳೆಲ್ಲ ಕೂತಿರುತ್ತಲ್ಲ, ದಾಳಿಂಬೆ ಗಿಡ ಇದೆ, ಅಲ್ಲಿಂದ ಒಂದೊಂದೇ ಆರಿ ಬಂದು ಅಕ್ಕಿ ತಿಂತಾ ಇದ್ದಾವೆ. ಓಕೆ, ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಎಷ್ಟು ಪಕ್ಷಿಗಳಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.